ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯ 10ನೇ ವಾರದ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರುವಂತಹ ಈ ಧನರಾಜ್ ಆಚಾರ್ಯ ಈಗ ಕ್ಯಾಪ್ಟನ್ ಆದಂತಹ ಆರಂಭದಲ್ಲೇ ದೊಡ್ಡ ಶಾಕನ್ನು ಶೋಭಾ ಶೆಟ್ಟಿಗೆ ಕೊಟ್ಟಿದ್ದಾರೆ. ಅದೇನು ಅಂತ ಹೇಳಿದ್ರೆ ಶೋಭಾ ಶೆಟ್ಟಿ ಈ ವಾರದ ಕಳಪೆ ಎನ್ನುವಂಥ ತೀರ್ಮಾನ. ಯಾವಾಗ ಧನರಾಜ್ ಆಚಾರ್ಯ ಇಂಥದ್ದೊಂದು ತೀರ್ಮಾನವನ್ನು ಕೊಟ್ಟರು, ಇಡೀ ಬಿಗ್ ಬಾಸ್ ಮನೆ ಶಾಕ್ ಆಗಿ ನೋಡ್ತಾ ಇದೆ ಧನರಾಜ್ ಆಚಾರ್ಯ ಅವರ ನಿರ್ಧಾರಕ್ಕೆ. ಜೊತೆಗೆ ಶೋಭಾ ಶೆಟ್ಟಿ ಅಸಲಿಗೆ ಕಳಪೆಯೂ ಕೂಡ ಹೌದು. ಆದರೆ ಶೋಭಾ ಶೆಟ್ಟಿ ಎಲ್ಲೋ ಒಂದು ಕಡೆ ತಾನು ಬಯಸಿದಂತಹ ಒಂದು ಮನಸ್ಸಿನ ಭಾವನೆಯನ್ನು ಇಲ್ಲಿ ಧನರಾಜ್ ಆಚಾರ್ಯ ಎದುರುಗಡೆ ಹೇಳಿ ತಪ್ಪು ಮಾಡಿದ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ. ಎರಡನೇದು, ಕಳಪೆ ಬೋರ್ಡ್ ನಾನೇ ಹಾಕಿಕೊಳ್ತೇನೆ ಅಂತ ಹೇಳ್ಬಿಟ್ಟು ಈ ಮೊದಲೇ ಸೋಲನ್ನು ಒಪ್ಪಿಕೊಂಡಂಥ ಶೋಭಾ ಶೆಟ್ಟಿ ಈಗ ಕಳಪೆ ಸಿಕ್ಕ ಬಳಿಕ ಆ ರೀತಿ ಮಾತನಾಡಿದ್ದು ಯಾಕೆ ಅನ್ನುವಂಥದ್ದು ಎರಡನೇದು. ಮೂರನೇದು, ಕಳೆದ ವಾರ ರಜತ್, ಈ ವಾರ ಶೋಭಾ ಶೆಟ್ಟಿ ಇಲ್ಲಿ ಟಾರ್ಗೆಟನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದು ಮೂರನೇದು. ಈ ನಡುವೆ ಒಂದು ಖಡಕ್ ನಿರ್ಣಯವನ್ನು ತೆಗೆದುಕೊಂಡಂತಹ ಧನರಾಜ್ ಆಚಾರ್ಯ, ಇದು ನಾಲ್ಕನೇದು. ಈ 4 ಆಯಾಮದಲ್ಲಿ ಈ ಇಡೀ ಘಟನೆಯನ್ನು ನಾವು ನೋಡಬೇಕಾಗುತ್ತೆ. ಯಾಕೆ ಮತ್ತು ಹೇಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಬಿಗ್ ಬಾಸ್ ಅನ್ನೋದು ಒಂದು ವಿಶೇಷವಾದಂಥ ಆಟ. ಎಷ್ಟೇ ಕ್ಲೋಸ್ ಇದ್ದರೂ, ಎಷ್ಟೇ ಆತ್ಮೀಯರಾಗಿದ್ದರೂ ಕೂಡ ತನ್ನ ಪ್ರತಿಸ್ಪರ್ಧಿ ಅಂತ ಹೇಳಿ ಬಂದಾಗ ಅದು ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾರೇ ಆಗಿದ್ದರೂ ಕೂಡ ಅದು ಕಾಂಪಿಟೇಷನ್ ಥರನೇ ತೆಗೆದುಕೊಳ್ಬೇಕು, ಹಾಗೆ ತೆಗೆದುಕೊಳ್ತಾರೆ, ಅನಿವಾರ್ಯ ಅದು. ಇಲ್ಲೂ ಕೂಡ ಹಾಗೆ ಆಗಿದೆ. ಬಿಗ್ ಬಾಸ್ ಸೀಸನ್ 11ರ ಈ 10ನೇ ವಾರ ಈಗ ಹೊಸ ಕ್ಯಾಪ್ಟನ್ ಆಯ್ಕೆ ಆಗಿದ್ದಾರೆ, ಅದು ಧನರಾಜ್ ಆಚಾರ್ಯ. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ, ಬಿಗ್ ಬಾಸ್ ಮನೆಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಗೆಲ್ಲುವಂಥ ಹಠ ಹೆಚ್ಚಾಗ್ತಿದೆ. ಒಬ್ಬೊಬ್ಬರೇ ಮನೆಯಿಂದ ಖಾಲಿ ಆಗ್ತಿದ್ದಂತೆ ಮನೆ ಇನ್ನಷ್ಟು ಮತ್ತಷ್ಟು ಕಾವೇರ್ತಿದೆ. ಈಗ ಉಳಿದಿರುವಂತಹ ಕೆಲವು ದಿನಗಳಲ್ಲಿ ನಾವೇನಾದರೂ ಒಂದು ಬದಲಾವಣೆಯನ್ನು ತರಲೇಬೇಕು, ನಾವೇನಾದರೂ ಮಾಡಲೇಬೇಕು ಅನ್ನೋದು ಮುಖ್ಯ. ನಾಮಿನೇಷನ್, ಎಲಿಮಿನೇಷನ್ ಅಂತೇಳಿ ಟಫ್ ಆಗ್ತಾ ಹೋದಂತೆ ಆಟಗಾರರ ನಡುವೆ ಒಂದು ವೈಮನಸ್ಸು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಯಾರು ಸ್ಟ್ರಾಂಗು ಯಾರು ವೀಕ್ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇರ್ತವೆ. ಇದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಂಗು ವೀಕ್ ಅನ್ನುವಂಥದ್ದು ಫಿಸಿಕಲಿ ಅಲ್ಲ, ಮೆಂಟಲಿ ಅನ್ನೋದು ಕೂಡ ಸಾಕಷ್ಟು ಸಲ ಸಾಬೀತಾಗಿದೆ. ಈ ವಿಚಾರ ಈ ವಾರದಲ್ಲೂ ಕೂಡ ಸಾಬೀತಾಗಿದೆ. ಈ ವಾರ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿರುವಂಥ ಧನರಾಜ್ ಆಚಾರ್ಯ ವಿಚಾರದಲ್ಲಿ ಇದು ಮತ್ತೆ ನಿಜವಾಗಿದೆ. ಈಗಾಗಲೇ ಮನೆಗೆ ಇಬ್ಬರು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದವರು ಸರಿಯಾಗಿ ಹಾವಳಿಯನ್ನು ಇಡುತ್ತಿದ್ದಾರೆ. ಮಂಜುನೇ ಸರಿಸಾಟಿ ಎಂದುಕೊಂಡಿದ್ದಂತಹ ಮಂಜುಗೆ, ವಿಕ್ರಮ್ ಸ್ಟ್ರಾಂಗ್ ಅಂತೇಳಿ ಅಂದ್ಕೊಂಡಿದ್ದಂಥ ವಿಕ್ರಮ್ಗೆ ಸರಿಯಾಗಿ ಟಕ್ಕರನ್ನು ಕೊಡ್ತಿದ್ದಾರೆ ರಜತ್. ಮನೆಯೊಳಗೆ ಸವಾಲಿನ ಮೇಲೆ ಸವಾಲುಗಳು ಎದುರಾಗ್ತಿದ್ದಾವೆ. ಎರಡೆರಡು ಟೀಮನ್ನು ಮಾಡಿಕೊಂಡು ಕಿತ್ತಾಡೋಕ್ಕೆ ಶುರು ಮಾಡಿದ್ದಾರೆ. ಇನ್ನು ಈ ಶುಕ್ರವಾರ ಹೊಸ ಕ್ಯಾಪ್ಟನ್ ಆಯ್ಕೆ ಪ್ರಕ್ರಿಯೆ ನಡೆದ ಬಳಿಕ ಬಿಗ್ ಬಾಸ್ ಮನೆಯಲ್ಲಿ ಒಂದು ಸಂಚಲನ ಆಯಿತು. ಅದೇನು ಅಂತ ಹೇಳಿದರೆ ಅದು ಹೊಸ ಕ್ಯಾಪ್ಟನ್ ಆಯ್ಕೆ ಬೆನ್ನಲ್ಲೇ ಬಿಗ್ ಬಾಸ್ ಕೊಟ್ಟಂಥ ಒಂದು ಅಧಿಕಾರ. ಬಿಗ್ ಬಾಸ್ ಹೇಳ್ತಾರೆ, ಪ್ರತಿ ವಾರ ಈ ಮನೆಯ ಕ್ಯಾಪ್ಟನ್ ಆಗೋರಿಗೆ ಅಧಿಕಾರ ಹೆಚ್ಚಾಗ್ತಾ ಹೋಗುತ್ತೆ, ಒಂದಷ್ಟು ಅವಕಾಶಗಳು ಕೂಡ ಹೆಚ್ಚುತ್ತಾ ಹೋಗುತ್ತೆ. ಅದರಲ್ಲಿ ಈ ವಾರ ಒಂದು ಅಧಿಕಾರವನ್ನು ಹೆಚ್ಚಾಗಿ ಕೊಡ್ತೀವಿ. ಅದೇನು ಅಂತ ಹೇಳಿದರೆ, ಈ ವಾರದ ಉತ್ತಮ ಮತ್ತು ಕಳಪೆ ಆಯ್ಕೆ ಪ್ರಕ್ರಿಯೆ ಇಡೀ ಮನೆ ನಿರ್ಧಾರ ಮಾಡೋದಲ್ಲ, ಕೇವಲ ಕ್ಯಾಪ್ಟನ್ ನಿರ್ಧಾರ ಮಾಡೋದು ಅಂತೇಳಿ ಈಗಲೇ ಘೋಷಣೆಯನ್ನು ಮಾಡಿ ಅಂತೇಳಿ ಹೇಳುತ್ತಾರೆ ಯಾರು, ಬಿಗ್ ಬಾಸ್. ಆಗ ಧನರಾಜ್ ಆಚಾರ್ಯ ನಿಂತ್ಕೊಂಡು ಕಳಪೆಯನ್ನು ಶೋಭಾ ಶೆಟ್ಟಿಗೆ ಕೊಟ್ಬಿಟ್ಟಿದ್ದಾರೆ. ಯಾವಾಗ ಶೋಭಾ ಶೆಟ್ಟಿಗೆ ಧನರಾಜ್ ಆಚಾರ್ಯ ಕಳಪೆಯನ್ನು ಕೊಡ್ತಾರೋ, ಶೋಭಾ ಶೆಟ್ಟಿ ಉಗ್ರಾವತಾರವನ್ನು ತಾಳಿಬಿಡ್ತಾರೆ. ಯಾಕೆ ನಾನು ಯಾಕೆ ಇಲ್ಲಿ ಕಳಪೆ ಆಗಬೇಕು ಅಂತ ಹೇಳಿಬಿಟ್ಟು ಈ ಕಿರಿಕನ್ನು ಶುರು ಮಾಡ್ತಾರೆ. ಇಲ್ಲಿಂದ ಶುರುವಾದಂಥ ಕಿರಿಕು ಇಬ್ಬರ ನಡುವೆ ಸ್ವಲ್ಪ ವಾಕ್ಸಮರಕ್ಕೂ ಕೂಡ ಕಾರಣವಾಗುತ್ತೆ. ಅದಾದ ಬಳಿಕ ಸಹಜವಾಗಿ ಹತ್ಕೊಂಡು ಕರೆದು ಎಲ್ಲ ಮಾಡಿ ರಂಪರಾಮಾಯಣ ಮಾಡಿ ಸೀದಾ ಕಳಪೆ ಟಿ ಶರ್ಟನ್ನು ಧರಿಸ್ಕೊಂಡು ಜೈಲಿಗೆ ಹೋಗಿ ಕೂರ್ತಾರೆ ಶೋಭಾ ಶೆಟ್ಟಿ. ಅಲ್ಲೂ ಕೂಡ ತನ್ನ ಮನಸ್ಸಲ್ಲಿದ್ದಂಥ ನೋವುಗಳನ್ನು ಕಣ್ಣೀರು ಹಾಕಿ ಹೊರಗಡೆ ಹಾಕ್ತಾ ಹೋಗ್ತಾರೆ. ಇಲ್ಲಿ ಪ್ರತಿ ವಾರ ಕಳಪೆ ಯಾರು ಉತ್ತಮ ಯಾರು ಅನ್ನೋದನ್ನು ತೀರ್ಮಾನ ಮಾಡ್ತಾರೆ. ಎಲ್ಲ ಸದಸ್ಯರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಇಲ್ಲಿ ತೀರ್ಮಾನವನ್ನು ಮಾಡಿ 24 ಗಂಟೆಗಳ ಕಾಲ ಜೈಲಲ್ಲಿ ಕೂರಿಸ್ತಾರೆ. ಈ ವಾರ ಶೋಭಾ ಶೆಟ್ಟಿ ಅವರು ಕಳಪೆ ಅಂತೇಳಿ ತಮಗೆ ತಾವೇ ಒಪ್ಕೊಂಡಿದ್ದು ಇಲ್ಲಿ ಮುಳುವಾಯ್ತಾ ಅನ್ನುವಂಥದ್ದು ಮೊದಲ ಪ್ರಶ್ನೆ. ಯಾಕಂತ ಹೇಳಿದ್ರೆ, ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ರಾಜಾಡಳಿತದ ಟಾಸ್ಕ್ ನೀಡಲಾಗಿತ್ತು. ಮನೆಯ ಸಂಪೂರ್ಣ ಆಟ ಬದಲಾಯಿತು. ಉಗ್ರ ಮಂಜು ಅವರು ರಾಜನಾದರೆ ಮೋಕ್ಷಿತ ಪೈ ನಂತರ ವಿವರಣೆ ಆಗ್ತಾರೆ. ಇವರಿಬ್ಬರ ನಡುವೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಹೈಲೈಟ್ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ರು ಕೂಡ ಶೋಭಾ ಶೆಟ್ಟಿ ಎಲ್ಲೋ ಒಂದು ಕಡೆ ಹೈಲೈಟ್ ಆಗಲಿಲ್ಲ. ಕಳೆದ ವಾರ ಇದ್ದಂತಹ ಜೋಶು ಶೋಭಾ ಶೆಟ್ಟಿಲಿ ಈ ವಾರ ಕಾಣಿಸ್ಲಿಲ್ಲ. ಕಳೆದ ವಾರ ಆಟ ಆಡಿದಂಥ ರೀತಿ ಈ ವಾರ ಶೋಭಾ ಶೆಟ್ಟಿ ಆಟ ಆಡಲಿಲ್ಲ. ಇದೇ ವಿಚಾರವನ್ನು ಪ್ರಸ್ತಾಪಿಸಿ ತಮ್ಮನ್ನು ತಾವೇ ಕಳಪೆ ಅಂತ ಹೇಳ್ಬಿಟ್ಟು ಶೋಭಾ ಶೆಟ್ಟಿ ಇದಕ್ಕೂ ಮೊದಲೇ ಘೋಷಣೆಯನ್ನು ಮಾಡಿಕೊಳ್ತಾರೆ. ಕೊನೆಗೂ ಶೋಭಾ ಶೆಟ್ಟಿ ಅವರು ಅಂದುಕೊಂಡಂತೆ ಆಗಿ ಹೋಗುತ್ತೆ. ಬಹುತೇಕರು ಶೋಭಾ ಶೆಟ್ಟಿ ಕಳಪೆ ಅನ್ನುವಂತಹ ಆಯ್ಕೆಯನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರು, ಬಟ್ ಅದಾಗಲಿಲ್ಲ. ಇಲ್ಲಿ ಕೇವಲ ಕ್ಯಾಪ್ಟನ್ ಮಾತ್ರ ಇಲ್ಲಿ ಘೋಷಣೆ ಮಾಡುವಂತಹ ಅಧಿಕಾರನ ಹೊಂದಿದ್ದರಿಂದ ಕ್ಯಾಪ್ಟನ್ ಸರಿಯಾಗಿ ಘೋಷಣೆಯನ್ನು ಮಾಡ್ತಾರೆ. ಅಲ್ಲಿಗೆ ಶೋಭಾ ಶೆಟ್ಟಿ ಬಯಸಿದ್ದು, ಕ್ಯಾಪ್ಟನ್ ಕೊಟ್ಟಿದ್ದು ಎರಡೂ ಕೂಡ ಒಂದೇ ಆಗುತ್ತೆ. ಹಾಗಂದ್ರೆ ಮಾತ್ರ ಶೋಭಾ ಶೆಟ್ಟಿ ಇದನ್ನು ಅಕ್ಸೆಪ್ಟ್ ಮಾಡ್ಕೊಂಡ್ರಾ? ಖಂಡಿತ ಇಲ್ಲ. ನಾನು ಹೇಗೆ ವೀಕು, ನಾನು ಹೇಗೆ ಕಳಪೆ, ಉಳಿದವರೆಲ್ಲರೂ ಕೂಡ ಉತ್ತಮನ, ಹೀಗೆಲ್ಲ ಪ್ರಶ್ನೆ ಮಾಡೋಕ್ಕೆ, ಮರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದಾದ ಬಳಿಕ ಇಲ್ಲಿ ಒಂದಂತೂ ಕ್ಲಿಯರ್ ಆಗುತ್ತೆ,
ಏನೇ ಮಾಡಿದ್ರೂ ಕೂಡ ಒಂದು ಸಲ ಕೊಟ್ಟಂತಹ ನಿರ್ಧಾರದಿಂದ ವಾಪಸ್ ಬರೋದಕ್ಕಾಗೋದಿಲ್ಲ. ನಂತರ ಅಳ್ತಾ ಕೂರುವಂಥ ಶೋಭಾ ಶೆಟ್ಟಿ ಇಲ್ಲಿ ಬೇರೆಯದೇ ರೀತಿಯಾದಂಥ ಆಟ ನಡೀತಾ ಇದೆ ಅನ್ನೋದನ್ನು ಹೇಳ್ತಾರೆ. ಹಾಗೆಯೇ ಶೋಭಾ ಶೆಟ್ಟಿಗೆ ಆರಂಭದಲ್ಲಿದ್ದಂತಹ ಈ ಖುಷಿ, ಅಂದರೆ ನಾನೇ ಈ ವಾರದ ಕಳಪೆ, ನಾನೇ ಬೋರ್ಡ್ ಹಾಕ್ಕೊಬೇಕು ಅಂತೇಳಿ ಅನ್ನಿಸ್ತಿದೆ ಎನ್ನುವಂತಹ ಒಂದು ಆತ್ಮಸಾಕ್ಷಿಯ ಮಾತುಗಳು ಯಾವಾಗ ನಿಜವಾಗ್ಲೂ ಕೂಡ ಕಳಪೆ ಸಿಗುತ್ತೋ ಅವಾಗ ಸಿಗೋದಿಲ್ಲ, ಅವಾಗಿರೋದಿಲ್ಲ. ಅವಾಗ ಹೇಳ್ತಾರೆ 24 ಗಂಟೆ ಅಲ್ವಾ, 24 ಗಂಟೆ ಜೈಲಲ್ಲಿದ್ದು ಬರ್ತೀನಿ. ಆದರೆ ಇದು ನೋಡಿದಂಥ ಅಮ್ಮ ಏನು ತಿಳ್ಕೊಳ್ತಾರೋ ಏನೋ ಅನ್ನೋದು ಈಕೆ ಕಣ್ಣೀರಿನ ಕಾರಣ ಆಗಿತ್ತು. ಬಟ್ ಇಲ್ಲಿ ಮತ್ತೊಂದು ಆಯಾಮನೂ ಕೂಡ ಕಾಣಿಸ್ತಿದೆ ಸ್ನೇಹಿತರೆ. ಅದೇನು ಅಂತ ಹೇಳಿದರೆ, ಈ ವೈಲ್ಡ್ ಕಾರ್ಡ್ ಮೂಲಕ ಬಂದವರು ಟಾರ್ಗೆಟ್ ಆಗ್ತಿದ್ದಾರಾ ಅಂತೇಳಿ. ಹೌದು, ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಮೂಲಕ ಬಂದಂತಹ ಇಬ್ಬರು ಸ್ಪರ್ಧಿಗಳು ಕೂಡ ಈಗ ಟಾರ್ಗೆಟ್ ಆಗ್ತಿದ್ದಾರೆ ಅನ್ನೋದು ಎರಡನೇ ಪ್ರಶ್ನೆ. ಏನಕ್ಕೆ ಅಂತ ಹೇಳಿದರೆ, ಇಲ್ಲಿ ರಜತ್ ಮತ್ತು ಶೋಭಾ ಶೆಟ್ಟಿ ಇಬ್ಬರು ಕೂಡ ಕಾಲಿಡ್ತಿದ್ದಂತೆ, ಬಿಗ್ ಬಾಸ್ ಮನೆಗೆ ಕಾಲಿಡ್ತಿದ್ದಂತೆ ಆರ್ಭಟ ಅಬ್ಬರಿಸ್ಕೊಂಡು ಮನೆಯೊಳಗೆ ಬಂದವರು. ಏನೋ ಮಾಡಿಬಿಡ್ತೀವಿ, ಏನೋ ಕಿತ್ತುಗುಡ್ಡೆ ಹಾಕಿಬಿಡ್ತೀವಿ ಅಂತ ಹೇಳ್ಬಿಟ್ಟು ಕಾನ್ಫಿಡೆನ್ಸ್ನಿಂದ ಒಳಗಡೆ ಬಂದವರು. ಬಟ್ ಒಳಗಡೆ ಬಂದ ಬಳಿಕ ಇವರಿಗೆ ಅರ್ಥ ಆಗ್ತಿದೆ, ಹೊರಗಡೆ ನೋಡೋ ರೀತಿಯಲ್ಲಿ ಬಿಗ್ ಬಾಸ್ ಇಲ್ಲ ಒಳಗಡೆ ಅಂತೇಳಿ. ಅಂದರೆ ಬೇರೆದೇ ರೀತಿ ಇರುತ್ತೆ ಅನ್ನೋದು ಆ ನಂತರ ಅವರಿಗೆ ಗೊತ್ತಾಗಿದೆ. ಹೀಗಾಗಿ ಈಗ ಇಂಗು ತಿಂದ ಮಂಗನಂತಾಗಿದ್ದಾರೆ. ಪರಿಣಾಮ ಮೊದಲ ವಾರದಲ್ಲಿ ರಜತ್ ಇದೇ ಕಳಪೆ ಬೋರ್ಡನ್ನು ಹೊತ್ತು ಜೈಲಿಗೆ ಹೋಗಿದ್ದರೆ, ಈಗ ಎರಡನೇ ವಾರದಲ್ಲಿ ಶೋಭಾ ಶೆಟ್ಟಿ ಕೂಡ ಜೈಲಿಗೆ ಹೋಗಿದ್ದಾರೆ ಕಳಪೆ ಅನ್ನುವಂತಹ ಪಟ್ಟವನ್ನು ಪಡೆದುಕೊಂಡು. ಮೊದಲಿಗೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟಂಥ ಸದಸ್ಯರಿಂದ ಕಳಪೆ ಪಟ್ಟವನ್ನು ಪಡೆದುಕೊಂಡು 24 ಗಂಟೆಗಳ ಕಾಲ ರಜತ್ ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಭಾರಿ ಸಿಟ್ಟು ತರಿಸಿತ್ತು ಅವರಿಗೆ. ಆಟದ ವೇಳೆ ಸುರೇಶ್ಗೆ ಅವ್ಯಾಚ್ಯ ಪದಗಳನ್ನು ಬಳಕೆ ಮಾಡಿದ್ದೇ ಮನೆ ಎಲ್ಲ ಸದಸ್ಯರು ಖಂಡಿಸಿದರು. ಹಾಗಾಗಿ ಬಹುತೇಕರು ರಜತ್ಗೆ ಕಳಪೆಯನ್ನು ನೀಡಿದರು. ಇದೀಗ ರಜತ್ ಸರದಿ ಮುಗಿದಿದ್ದು, ಈಗ ಶೋಭಾ ಶೆಟ್ಟಿ ಕಳಪೆ ಆಗಿದ್ದಾರೆ. ಶೋಭಾ ಶೆಟ್ಟಿಗೆ ಮನೆ ಸದಸ್ಯರು ವೈಯಕ್ತಿಕವಾಗಿ ಎಲ್ಲರೂ ಕೂಡ ಇದೇ ಅಭಿಪ್ರಾಯವನ್ನು ಇಟ್ಕೊಂಡಿದ್ರು. ಅಂದರೆ ಇಲ್ಲಿ ಏನು ಅಂತ ಹೇಳಿದರೆ, ಘೋಷಣೆ ಮಾಡಲಿಕ್ಕಿಲ್ಲ, ಬಟ್ ಮನಸ್ಸಿನಲ್ಲಿರೋದು ಎಲ್ಲರದ್ದು ಕೂಡ ಅದೇ. ಹಾಗಾಗಿ ಧನರಾಜ್ಗೆ ಸಮಾಧಾನ ಮಾಡುವಂಥ ಸಂದರ್ಭದಲ್ಲೂ ಅದನ್ನೇ ಹೇಳ್ತಾರೆ, ಇಲ್ಲ ಕರೆಕ್ಟಾಗಿ ಕೊಟ್ಟಿದ್ಯಾ, ನಿನ್ನ ಡಿಸಿಷನ್ ಸರಿಯಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಾರೆ. ಯಾವಾಗ ತಮಗೆ ಕಳಪೆ ಪಟ್ಟ ಸಿಕ್ತೋ ರಜತ್ ಆ ಬಗ್ಗೆ ಸಿಕ್ಕಾಪಟ್ಟೆ ಕೂಗಾಡಿದ್ರು, ಬಾಯಿಗೆ ಬಂದಂತೆ ಎಲ್ರಿಗೂ ಕೂಡ ಬೈದಿದ್ರು, ನನ್ನ ಆಟವನ್ನು ನಾನೀಗ ತೋರಿಸ್ತೀನಿ ಹಾಗೆ ಹೀಗೆ ಅಂತೇಳಿ ಅಬ್ಬರಿಸಿದ್ರು. ಬಿಗ್ ಬಾಸ್ ಮನೆಯ ನಿಯಮದ ಪ್ರಕಾರ ಅಡುಗೆ ಮಾಡಲು ಬೇಕಾದಂಥ ತರಕಾರಿಗಳನ್ನು ಕಳಪೆಯಲ್ಲಿರೋರು ಕಟ್ ಮಾಡಿ ಕೊಡಬೇಕು. ಅದೇ ರೀತಿ ರಜತ್ಗೆ ತರಕಾರಿ ಕಟ್ ಮಾಡಿ ಕೊಟ್ಟರೆ ಅವರು ಅದನ್ನು ಸರಿಯಾದ ಸಮಯಕ್ಕೆ ಕತ್ತರಿಸಿ ಕೊಡದೆ ಮೊಂಡಾಟವನ್ನು ಮಾಡಿದರು. ಕೊನೆಗೆ ಮನೆಯ ಸದಸ್ಯರು ಕಾಡಿ ಬೀಡಿ ತರಕಾರಿಯನ್ನು ಕಟ್ ಮಾಡಿಸ್ಕೊಂಡು ಬೆಳಗಿನ ತಿಂಡಿಯನ್ನು ಸಂಜೆ 4 ಗಂಟೆಗೆ ತಿಂದಿದ್ರು. ಸಂಜೆ 4 ಗಂಟೆಗೆ. ಇದೀಗ ಶೋಭಾ ಕೂಡ ಅದೇ ರೀತಿ ಆಗಿದೆ. ಈ ವಾರ ಶೋಭಾ ಶೆಟ್ಟಿಗೆ ಕಳಪೆ ಪಟ್ಟವನ್ನು ನೀಡಲಾಗಿದೆ. ಸದ್ಯ ಮನೆಯ ಕ್ಯಾಪ್ಟನ್ ಆಗಿರುವಂಥ ಧನರಾಜ್ ಆಚಾರ್ ಶೋಭಾ ತುಂಬ ಆ್ಯಕ್ಟಿವ್ ಇಲ್ಲ ಅನ್ನೋಂಥ ಕಾರಣವನ್ನು ನೀಡಿ ಕಳಪೆಯನ್ನು ಕೊಟ್ಟಿದ್ದಾರೆ. ನೀವು ಯಾಕೆ ಎಲ್ಲರೂ ಕೂಡ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಶೋಭಾ ಕಣ್ಣೀರನ್ನು ಹಾಕಿದ್ದಾರೆ. ಜೀವನದಲ್ಲಿ ಏನೇನೋ ಎದುರಿಸಿದ್ದೀನಿ, 24 ಗಂಟೆಗಳ ಕಾಲ ಜೈಲಲ್ಲಿರೋದು ದೊಡ್ಡ ವಿಚಾರ ಅಲ್ಲ. ಆದರೆ ಅಮ್ಮ, ನಾನು ಇವತ್ತು ಜೈಲಿಗೆ ಹೋಗ್ತಿದ್ದೆ, ನಾನು ನೋಡಿ ನೀವು ಅಳಬೇಡಿ ಅಂತೇಳಿ ಹೇಳಿರೋದು ಸ್ವಲ್ಪ ಭಾವನಾತ್ಮಕ ಟಚ್ ಕೂಡ ಇದೆ. ಬಟ್ ಆದರೆ ಇಲ್ಲಿ ಶೋಭಾ ಶೆಟ್ಟಿಗೆ ಕಳಪೆಯನ್ನು ಕೊಟ್ಟಿರೋದ್ರ ಬಗ್ಗೆ ಯಾರಿಗೂ ಕೂಡ ಅಸಮಾಧಾನ ಇಲ್ಲ. ಯಾಕಂತ ಹೇಳಿದ್ರೆ ಶೋಭಾ ಶೆಟ್ಟಿ ಈ ವಾರ ಅಂತಹ ಒಳ್ಳೆಯ ಪರ್ಫಾರ್ಮೆನ್ಸನ್ನು ನಮಗೆ ಕೊಟ್ಟಿಲ್ಲ ಅನ್ನೋದನ್ನು ಸ್ವತಃ ಶೋಭಾ ಶೆಟ್ಟಿ ಕೂಡ ಒಪ್ಕೊಂಡಿದ್ದಾರೆ, ಉಳಿದವರು ಕೂಡ ಒಪ್ಕೊಂಡಿದ್ದಾರೆ. ಬಟ್ ಆದರೆ ಇಲ್ಲಿ ಧನರಾಜ್ ಆಚಾರ್ಯ ನಿರ್ಧಾರದ ಬಗ್ಗೆ ಎಲ್ರಿಗೂ ಕೂಡ ಒಂದು ಹೆಮ್ಮೆ ಇದೆ. ಈ ಕ್ಯಾಪ್ಟನ್ ಆದಂತಹ ಮೊದಲ ನಿರ್ಧಾರವೇ ಎಷ್ಟು ಪರ್ಫೆಕ್ಟ್ ಆಗಿದೆ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಯಾಕಂತ ಹೇಳಿದರೆ ಧನರಾಜ್ ಆಚಾರ್ಯಗೆ ಯಾರೂ ಕೂಡ ಈ ವಿಚಾರವನ್ನು ತಿಳಿಸಿರಲಿಲ್ಲ. ಅವರನ್ನು ಕಳಪೆ ಮಾಡು, ಇವರನ್ನು ಕಳಪೆ ಮಾಡು, ಈ ರೀತಿ ಒಂದು ಚಾನ್ಸಸ್ ಬರುತ್ತೆ, ಒಬ್ಬನೇ ಸೆಲೆಕ್ಷನ್ ಮಾಡುವಂತಹ ಚಾನ್ಸ್ ಸಿಗುತ್ತೆ, ಈ ರೀತಿ ಇರಲೇ ಇಲ್ಲ. ಆ ರೀತಿ ಒಂದು ಕಲ್ಪನೆಯೂ ಕೂಡ ಇರಲಿಲ್ಲ. ಅದೇ ರೀತಿ ಟ್ವಿಸ್ಟನ್ನು ಕೊಟ್ಟಂಥ ಬಿಗ್ ಬಾಸ್ ಕೊನೆಗೆ ಧನರಾಜ್ ಆಚಾರ್ಯ ಒಬ್ಬರೇ ಈ ಕಳಪೆಯನ್ನು ನಿರ್ಧಾರ ಮಾಡಬೇಕು ಅಂತ ಹೇಳಿ ಕಳಪೆಯನ್ನು ಘೋಷಣೆ ಮಾಡುವಂತೆ ಸೂಚಿಸ್ತಾರೆ. ಅದರ ಪರಿಣಾಮ ಧನರಾಜ್ ಆಚಾರ್ಯ ಕಳಪೆಯನ್ನು ಘೋಷಣೆ ಮಾಡ್ತಾರೆ. ಅದರಿಂದ ಈಗ ಕಳಪೆಯಾಗಿ ಈ ವಾರ ಶೋಭಾ ಶೆಟ್ಟಿ ಜೈಲನ್ನು ಸೇರಿ ಹಾಕಿದೆ. ಬಟ್ ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಧನರಾಜ್ ಆಚಾರ್ಯ ಈ ನಿರ್ಧಾರ ಎಷ್ಟು ಸರಿ? ಮೊದಲ ನಿರ್ಧಾರವೇ ಹೀಗಿರುವಾಗ ಬಿಗ್ ಬಾಸ್ ಮನೆಯಲ್ಲಿ ಮುಂದಿನ ದಿನಗಳು ಹೇಗಿರ್ಬೋದು? ಧನರಾಜ್ ಆಚಾರ್ಯಗೆ ಇದೆಷ್ಟು ಪ್ಲಸ್ ಆಗ್ಬೋದು? ನಿಮ್ಮ ಅಭಿಪ್ರಾಯ ಏನು ಎಕ್ಸ್ಪೆಕ್ಟೇಷನ್ ಇದೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.